ಮತ್ತೆ ನೀನು ಅಕ್ಕ ಬಂಡು ಜಗಳ ಆಡಿದ್ರ? ಅಯ್ಯೋ ದೇವ್ರೇ. ಬಾಮಿತ, ನಾನೊಂದು ಐಡಿಯಾ ಕೊಡ್ಲಾ? ಅಪ್ಪ ಸ್ವಾಮಿ, ನೀನು ಬೇಡ, ನಿನ್ ಡಬ್ಬ ಐಡಿಯಾನು ಬೇಡ. ಸತ್ತಿನ ಇಂಪ್ರೆಸ್ ಮಾಡಕ್ಕೆ ನಿನ್ನ ಐಡಿಯಾ ಕೇಳೋದು, ನೀನೊಂದು ಡಬ್ಬ ಐಡಿಯಾ ಕೊಡೋದು, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡೋದು, ಆಮೇಲೆ ಸತ್ತಿನ ಕೈಲಿ ಉಗಿಸ್ಕೊಳ್ಳೋದು. ಈ ತರ ಡಬ್ಬ ಐಡಿಯಾ ಕೊಟ್ಟವ್ರು ಯಾರು ಅಂತ. ಅದಕ್ಕೆ ನೀನು ಬೇಡ, ನಿನ್ ಡಬ್ಬ ಐಡಿಯಾಗಳು ಬೇಡ. ಬಾಮಿತ, ಇದು ಒಂದ್ಸಲಿ ಟ್ರೈ ಮಾಡೋ, ಇದು ಲಾಸ್ಟು, ವರ್ಕೌಟ್ ಆಗುತ್ತೆ. ಸ್ವಾಮಿ ಬೇಡ ಅನ್ನಲ್ವಾ? ಬಾಮಿತ, ಒಂದು ಮರಕ್ಕೆ 10 ಕಲ್ಲು ಹೊಡೆದ್ರು ಬೀಳದೆ ಇರ್ಬೋದು, 11ನೇ ಕಲ್ಲು ಹೊಡೆದ್ರು ಬೀಳದೆ ಇರ್ಬೋದು, ಆದ್ರೆ 12ನೇ ಕಲ್ಲು ಬೀಳದೆ ಇರುತ್ತಾ? ಅವಾಗ ಧರ್ಮದೇಟು ಬೀಳ್ದೆ ಇರುತ್ತಾ? ಬಾಮೈದ, ದೊಡ್ಡವ್ರು ಹೇಳಿದಾರೆ ಕಣೋ, ಮರಳಿ ಯತ್ನವ ಮಾಡು ಅಂತ. ಮಾಡು. ರಾಮಚಂದ್ರ ರಾಯರ ಮಗ ಇಷ್ಟು ಬೇಗ ಸೋಲಪ್ಕೊಳ್ಳೋದ? ಸಲ್ಲದು. ಸರಿ, ಅದೇನ್ ಐಡಿಯಾ ಅಂತ ಹೇಳು. ಬಾಮಿದ, ಇದೊಂಥರ ಥ್ರಿಲ್ಲಿಂಗ್ ಐಡಿಯಾ ಬಾಮಿದ. ಇದನ್ನ ಕೇಳಿದ್ರೆ ಕಾಳ್ದೋಗ್ಬಿಡ್ತೀಯ. ಬಿಲ್ಡಪ್ ಸಾಕು, ವಿಷಯ ಹೇಳು. ಬಾಮಿದ, ನೇರ ಹೋಗು. ಅಕ್ಕ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಆಮೇಲೆ ನಾವಿಬ್ರು ಮಕ್ಕಳು ಮಾಡ್ಕೊಬೇಡ ಅಂತ ಕೇಳು. ಬಾಮಿ, ಈ ಐಡಿಯಾ ಏನೋ ನನಗೆ ಓಕೆ, ಆದ್ರೆ ಸತಿನ್ ಹತ್ರ ಇದನ್ನ ಹೇಳೋದು ಹೇಗೆ? ಇದನ್ನು ನಾನು ಹೇಳ್ಕೊಡ್ಬೇಕೇನೋ? ಅದು ಹಾಗಲ್ಲ ಕಣೋ ಬಾಮಿ, ಈ ಐಡಿಯಾ ವರ್ಕೌಟ್ ಆಗುತ್ತಾ? ಬಾಮೈದ, ಇವಾಗ ನಿನ್ ಸಮಸ್ಯೆ ಏನು? ಅತ್ತೆ ಸೊಸೆನೆ ಓಡಾಡ್ತಿದ್ದಾರೆ, ಅಕ್ಕ ಬಂಡು ಅಮ್ಮನಿಂದ ಬಿದ್ದಿದ್ದಾಳೆ, ಸತ್ಯ ನಿಂಗೆ ಟೈಮ್ ಕೊಡ್ತಿಲ್ಲ, ಅಷ್ಟೇ ತಾನೆ? ಹೌದು. ನೋಡು ಬಾಮೈದ, ಮನೆಗೊಂದು ಮಗು ಬಂತು ಅಂದ್ರೆ ಅಜ್ಜಿ ಅಂದ್ರೆ ನಿಮ್ಮ ಅಮ್ಮ ಆ ಮಗು ಜೊತೆ ಬ್ಯುಸಿ ಆಗೋಗ್ಬಿಡ್ತಾರೆ, ಸತ್ಯ ಫ್ರೀ ಆಗ್ತಾಳೆ. ಆಗ ನೀನು ಸತ್ಯ ಇನ್ನೊಂದು ಮಗುಗೆ ಸ್ಕೀಮ್ ಹಾಕ್ಬೋದು, ನೀವಿಬ್ರು ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಎಂತ ಐಡಿಯಾ ಕೊಟ್ಟಿಯೋ ಬಾಮೈದ. ನಾನು ಇವಾಗಲೇ ಸತಿನ ಹತ್ರ ಹೋಗಿ ಅವ್ರಿಗೆ ವಿಷಯ ಹೇಳಿ ಅಳ್ಳು ಒಪ್ಪಿಸ್ತೀನಿ ಕಣೋ. ಒಪ್ಸು. ಇದು ಜೋಶ್ ಅಂದ್ರೆ ಧೀರ 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 ಹೀರ ಈ ಸುಲ್ತಾನ, ಧೀರ 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 ಈ ಸುಲ್ತಾನ. ಗೆದ್ದು ಬಾಗಿಲಿಯ ಹೋಗಿ ಬಾ. ಊರ್ಮಿಳಂಗೆ ತಲೆಗೆ ಎಣ್ಣೆ ಹಾಕ್ಕೊಡು ಅಂತ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಊರ್ಮಿಳಾ, ಊರ್ಮಿಳಾ, ಸತ್ಯ ಅಕ್ಕಂಗೆ ಅತ್ತೆಗೆ ಅಂತಾನೆ ನಾನು ಕೇಳ್ತಾ ಇರೋದು. ಅವ್ರ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ನಾನು ಮಸಾಜ್ ಮಾಡ್ತೀನಿ. ಬೇಡ ಸತ್ಯ, ಅವಳು ಸುಮ್ಮನೆ ಬೈತಾಳೆ, ಮೊದಲೇ ತಲೆನೋವು ಅಂತಿದ್ದಾಳೆ, ಆಮೇಲೆ ದೊಡ್ಡ ರಾಧ ಅಂತಾನೆ ಮಾಡ್ತಾಳೆ. ನಾನು ಇದೀನಲ್ಲ, ನೋಡ್ಕೋತೀನಿ, ಕೊಡಿ. ಸತ್ಯ, ಊರ್ಮಿಳಾ, ಅತ್ತೆ ಸೊಸೆ ಒಂದಾಗಬೇಕು ಬೇಡವೋ? ಬಂದಿಯಾ ಊರ್ಮಿ? ಇಷ್ಟೊತ್ತಿಂದ ಕಾಯ್ತಾನೇ ಇದ್ದೆ ನೋಡು ನಿಂಗೋಸ್ಕರ. ಈಗ ಸ್ವಲ್ಪ ಹಾಯ್ ಅನಿಸ್ತಾ ಇದೆ ನೋಡ.
ಸ್ವಲ್ಪ ಚೆನ್ನಾಗಿ ತಿಕ್ಕೆ, ತಟ್ಟು ಚೆನ್ನಾಗಿ, ಕೈ ಏನು ಸೌದೋಗಲ್ಲ. ಏ ಏನೇ ಅದು? ತಲೆ ಕಡೆ ನಂದದು ತಬ್ಲಾನ ಹಾಕ್ತಡ್ತಾ ಇದೀಯಾ? ಹುಡುಗಿ ಸಹವಾಸ ಮಾಡಿ ನೀನು ಅವಳ ಹಾಗೆ ಆಗೋಗ್ಬಿಟ್ಟಿದ್ಯಾ ನೋಡು. ಅವಳಂತೂ ಶುದ್ಧ ಹೊರಟು ರೌಡಿ ರೌಡಿ ತರ. ಉರ್ಮಿ, ಮೊನ್ನೆಯಿಂದ ಆ ಹುಡುಗಿ ನನ್ನನ್ನು ಏನು ಗೋಳು ಹೊಯ್ಕೋತಾ ಇದ್ದಾಳೆ ಗೊತ್ತಾ? ಸಾಕಪ್ಪ ಅನ್ಸ್ಬಿಡುತ್ತೆ. ನನಗಂತೂ ಅವಳಿಂದಾನೇ ಅರ್ಧ ತಲೆ ನೋವು. ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ಮೊದಲೆಲ್ಲ ಹೇಗಿರ್ತಿದ್ಲು, ಈಗ ನೋಡು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಅರ್ಧ ನೀವುಗಳು ಕೊಟ್ಟಿರೋ ಸಲಿಗೆನೇ ಕಾರಣ. ಯಾರಿಗೆ ಹೇಳಿ ಏನು ಪ್ರಯೋಜನ? ನಮ್ಮ ಯಜಮಾನ್ರು ಸರಿ ಇಲ್ವೇ? ಎಲ್ಲ ಮಾಡೋದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಅವತ್ತು ನಾನು ಮೆಟ್ಲು ಹತ್ಕೊಂಡು ಬರುವಾಗ ಜಾರದ್ನಲ್ಲ, ಅವತ್ತು ಏನು ಹೇಳಿದ್ಲು ಗೊತ್ತಾ ಹುಡುಗಿ? ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತೆ. ನಾನಂತೂ ಗಾಬರಿ ಬಿದ್ದುಬಿಟ್ಟಿದ್ದೆ ಕಣೆ. ಏನೇನೋ ಮಾತಾಡತ್ತೆ ಅಸಂಬದ್ಧ. ರೌಡಿ ರೌಡಿ, ಶುದ್ಧ ರೌಡಿ. ಏ ಉರ್ಮಿ, ಆಗ್ಲಿಂದ ಬಾಯಿ ಬಡ್ಕೋತಾನೆ ಇದ್ದೀನಿ, ಒಂದೇ ಸಮ ಮಾತಾಡ್ತಾನೇ ಇದ್ದೀನಿ. ಯಾಕೆ ನೀನೇನೋ ಮಾತಾಡ್ತಾನೆ ಇಲ್ಲ? ಏನೇ ಅದು ಹ್ಞೂ ಅನ್ಕೊಂಡು ಆ ಹುಡುಗಿ ಪರ ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತೀಯಾ? ಈಗೇನಾಗಿದೆ ನಿನಗೆ? ಓಹೋ, ಆ ಹುಡುಗಿ ಬಗ್ಗೆ ಮಾತಾಡ್ದೆ ಅಂತ ಬೇಜಾರ ನಿನಗೆ? ಅದೇನು ಮಂಕ ಬೂದಿ ಅರ್ಚಿದಾಳೋ ನಿಮಗೆಲ್ಲ ಅವಳು. ಹೋಗ್ಲಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಕು. ಚಿಕ್ಕಿ 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 ಚಿಕ್ಕಿ. ಏನೋ ಕಾರ್ತಿ, ಸತ್ಯ ನೋಡಿದ್ರ? ಸತ್ಯ ಎಲ್ಲ ಹೋದ್ಲು? ಒಂದು ಕ್ಷಣ ಕೂಡ ಸತ್ಯನ್ ಬಿಟ್ಟಿರಕ್ಕಾಗಲ್ವಾ ನಿನ್ ಕೈಲಿ? ಆಗ್ತಿಲ್ವೇ? ಅದೇ ಅಲ್ವೇ ಒಂದು ಸಮಸ್ಯೆ. ಏನಂದ? ಏನಿಲ್ಲ, ಅಕ್ಕ ಬಣ್ಣ ಹುಡುಕ್ತಿದ್ದಾರೆ ಬಾಸು. ಎಲ್ಲಿ? ಅವಳ ಅಕ್ಕಂಗೆ ತಲೆಗೆ ಎಣ್ಣೆ ಹಚ್ಚಕ್ ಹೋಗಿದ್ದಾಳೆ. ಏನಾಯ್ತು? ಈಗ ಅರ್ಥ ಆಯ್ತು ಮಮ್ಮ ನಿನ್ ಸಮಸ್ಯೆ ಏನು ಅಂತ. ನಾನು ಹೇಳಿಲ್ವಾ ಬಾಮೆ ಅಮ್ಮನ ಜೊತೆನೇ ಇರ್ತಾಳೆ ಅಂತ? ಅವಳಿಗಿದೆ ಮಾಡ್ತಿದ್ದಾಳೆ ಅವಳಿಗೆ. ನಿಂತ್ಕೊಳ್ಳೋ, ಹೋಗ್ಬೇಡ್ವೋ ಕಾರ್ತಿ. ಆಹಾ, ಏನು ಹಾಯಾಗಿದೆಯಾ ಊರ್ಮಿಳಾ? ಇನ್ನೂ ಸ್ವಲ್ಪ ಜೋರಾಗಿ ತಿಕ್ಕೆ. ಅಮ್ಮ, ನಿನಗೆ ತಲೆ ತಿಕ್ಕಿ ಮಸಾಜ್ ಮಾಡ್ತಿರೋದು ಚಿಕ್ಕಿ ಅಲ್ಲ, ಈ ಸತ್ಯ. ಏ ಹುಡುಗಿ, ನೀನ್ಯಾಕಿಲ್ಲಿದ್ಯಾ? ಏನು ಕೆಲಸ ನಿನಗಿಲ್ಲಿ? ನೀನು ಯಾಕೆ ಎಣ್ಣೆ ಹಚ್ಚೋದಕ್ಕೆ ಬಂದಿದೀಯಾ? ಹೇಗೆ ಬಂದೆ ನೀನು ನನ್ನ ರೂಮಿಗೆ? ಊರ್ಮಿಳಾ, ಊರ್ಮಿಳಾ! ಹಾಕ ನಿನಗೆ ತಾನೇ ನಾನು ಹೇಳಿದ್ದು ಎಣ್ಣೆ ಹಚ್ಚೋದಕ್ಕೆ. ಮತ್ತೆ ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಏಯ್ ಸತ್ಯ, ನಮ್ಮಮ್ಮಂಗೆ ನೀನು ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತಿದ್ರು ಪದೇ ಪದೇ ಯಾಕೆ ಅವ್ರಿಗೆ ಟಾರ್ಚರ್ ಕೊಡ್ತಿದ್ಯಾ? ಅಷ್ಟು ಸೆನ್ಸ್ ಇಲ್ವಾ ನಿನಗೆ? ನೀನೇನಮ್ಮ ನೀನು? ಚಿಕ್ಕಿಗೂ ಈ ಸತ್ಯಂಗೂ ಡಿಫ್ರೆನ್ಸ್ ಗೊತ್ತಾಗದೆ ಇರೋ ಥರ. ಕೀರ್ತನ, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಏ ಹುಡುಗಿ, ಇವಳನ್ನೇನೆ ನೀನು ಅನ್ನೋದು? ಆವಾಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ. ಹೂ ಅನ್ನೋದು ಬಿಟ್ಟು ಬೇರೆ ಏನಾದರೂ ಮಾತಾಡಿದ್ಯಾ ನೀನು? ಓ, ನೀನು ಅಂತ ಎಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಅಂತನಾ? ಅತ್ತೆ, ನಾನ್ ಎಣ್ಣೆ ಹಚ್ಚಿದ್ರೇನು, ಚಿಕ್ಕತ್ತೆ ಹಚ್ಚಿದ್ರೇನು, ನಿಮ್ ತಲೆನೂ ಕಡಿಮೆ ಆಯ್ತಲ್ವಾ? ಊರ್ಮಿಳಾ, ನಿನಗೆ ನಾನು ಕೆಲಸ ಹೇಳಿದ್ದೆ, ಅದನ್ನ ಇವಳಿಗೆ ಯಾಕೆ ವಹಿಸಿದೆ ನೀನು? ಬಮ್ಮಿದ ಅತ್ತೆ ಸೊಸೆಗೆ ಬೆಂಕಿ ಹಚ್ಕೋತಾ ಇದೆ. ನನಗೆ ತಲೆಗೆ ಎಣ್ಣೆ ಹಚ್ಚು ಅಂದ್ರೆ ಟವ್ ಮಾಡಿದ್ಲು. ಇವಾಗ ಅಮ್ಮಂಗೆ ತಲೆಗೆ ಎಣ್ಣೆ ಹಚ್ಚಿ ಬಯಸ್ಕೊತಾ ಇದ್ದಾಳೆ. ಬಯಸ್ಕೊಡಿ ಸುಮ್ಮನೆ. ಹೋಗ್ಲಿ ಬಿಡಕ್ಕ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನನಗೆ ಬೇರೆ ಅಡುಗೆ ಮನೇಲಿ ಕೆಲಸ ಇತ್ತು, ಅದಕ್ಕೇನು? ಅದಕ್ಕೆ ಇವಳನ್ನ ಕಳ್ಸಿದ್ಯಾ? ಇಲ್ಲ ಅತ್ತೆ, ಅವ್ರು ಕಳ್ಸಿದ್ದಲ್ಲ, ನಾನೇ ಎಣ್ಣೆ ತಗೊಂಡ್ ಬಂದಿದ್ದು. ನಮ್ಮತ್ತೆಗೆ ಸತ್ಯನ್ ಕೈ ಕರಾಮತ್ತೇನು ಅಂತ ಗೊತ್ತಾಗ್ಬೇಕಲ್ವಾ? ನಿಲ್ಸು, ಎಲ್ಲ ಸಮಯನೂ ತಮಾಷೆ ಅಲ್ಲ. ಸತ್ಯ, ನಿನಗೆ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ವಾ ಹೇಳು? ಏನಾದರೂ ಒಂದು ಕಿರಿಕ್ ಮಾಡಿ ಅಮ್ಮನ ತಲೆ ಕೆಡಿಸ್ಲಿಲ್ಲ ಅಂದ್ರೆ ನಿನಗೆ ರಾತ್ರಿ ನಿದ್ದೆನೇ ಬರಲ್ಲ ಅನ್ಸುತ್ತೆ.
ಕರ್ಮ ಕರ್ಮ, ಅದು ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಇವಳು ಗಂಟು ಬಿದ್ದಿದ್ದಾಳೆ. ನೋಡಿದ್ಯೇನೋ ನೀನು ಹೆಂಡತಿ ಮಾಡಿದ್ದನ್ನ? ತಲೆನೋವು ಕಡಿಮೆ ಆಗಲಿ ಅಂತ ಎಣ್ಣೆ ಹಚ್ಚಿಸ್ಕೊಂಡ್ರೆ ತಲೆನೋವು ಜಾಸ್ತಿ ಮಾಡಿಟ್ಟಿದ್ದಾಳೆ. ಅಮ್ಮ ಪ್ಲೀಸ್, ಎಷ್ಟು ಅಂತ ನಾನು ಹೆಂಡತಿಗೆ ಬೈತೀರಾ? ಚಿಕ್ಕ ವಿಷಯನ ಯಾಕಮ್ಮ ಇಷ್ಟೊಂದು ದೊಡ್ಡದು ಮಾಡ್ತೀರಾ? ಅವ್ಳು ಒಳ್ಳೇದು ಮಾಡೋದು ನಿಮಗೆ ಕಾಣಿಸೋದೇ ಅಲ್ವಲ್ಲಮ್ಮ? ಸತ್ಯ ಬಾ, ಸತ್ಯ ಬಾ. ನೋಡಿದ್ಯೇನಮ್ಮ ನಮ್ಮ ಕಾರ್ತಿಕ್ನ? ಅವನಿಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿದೆ. ಆದ್ರೆ ಅವನು ನಿನ್ನನ್ನೇ ಅಂದು ಆ ಸತ್ಯನ್ ಕರ್ಕೊಂಡು ಹೋಗ್ಬಿಟ್ಟ. ಇವನು ಈ ರೀತಿ ಎಲ್ಲ ಬದಲಾಗ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲಮ್ಮ. ಕೀರ್ತನ, ನೀನ್ ಏನೇನೋ ಮಾತಾಡಿ ಅಕ್ಕನ ಮನ್ಸಿಗೆ ಇನ್ನಷ್ಟು ನೋವು ಮಾಡಬೇಡ. ಇರ್ಲಿ ಬಿಡು ಊರ್ಮಿಳ, ಇವಳು ಹೇಳ್ತಿರೋದು ಸತ್ಯನೇ ಅಲ್ವಾ? ಅಂತೂ ಇಂತೂ ನನ್ನ ಮಗ ನನ್ನ ವಿರುದ್ಧನೇ ನಿಂತ್ಕೊಂಡ್ಬಿಟ್ಟ. ನಾನು ನಿನ್ನ ಅಲ್ಲಿಂದ ಕರ್ಕೊಂಡ್ ಬಂದಿರಲಿಲ್ಲ ಅಂದಿದ್ರೆ ಅಮ್ಮ ನಿಂಗೆ ಇನ್ನೂ ಬೈದಿರೋರು. ನಾನು ನಿನ್ಗೆ ಸಹಾಯ ಮಾಡಿದ್ದೀನಿ, ನೆನ್ಪಿರ್ಲಿ. ನಾನ್ ನಿನ್ ಹತ್ರ ಕೇಳಿದ್ನಾ? ನಾನ್ ನಿನ್ ಹತ್ರ ಸಹಾಯ ಮಾಡೋದಕ್ಕೆ ಕೇಳಿದ್ನಾ? ಮತ್ ಯಾಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಂದೆ? ಅಮ್ಮ ನಿಂಗೆ ಬೈತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನನ್ನ ಅತ್ತೆ ನನ್ನನ್ನು ಬೈದ್ರೆ ನಿನಗೇನ್ ಪ್ರಾಬ್ಲಮ್ಮು? ಯಾಕೆ ಅಂದ್ರೆ ನೀ ನನ್ನ ಹೆಂಡತಿ. ನಿನಗೆ ಬೈದ್ರೆ ನನಗೂ ನೋವಾಗುತ್ತೆ. ಥ್ಯಾಂಕ್ ಯು. ಆದ್ರೆ ನೀನ್ ಈ ತರ ಎಳ್ಕೊಂಡ್ ಬಂದ್ಬಿಟ್ರೆ ಅತ್ತೆ ಬೇಜಾರ್ ಮಾಡ್ಕೋತಾರೆ, ನಿನ್ ಮೇಲೆ ತಪ್ಪು ತಿಳ್ಕೋತಾರೆ. ನೋಡು ನೋಡು, ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾನೆ ಅಂತ ಅಂದ್ಕೋತಾರೆ ಅಮೂಲ್ ಬೇಬಿ. ನೋಡು, ನಾನು ಅತ್ತೆ ಏನೋ ಒಂದ್ ಮಾಡ್ಕೋತಿದ್ವಿ ಕಣಯ್ಯ, ಮಧ್ಯ ಬಂದು ಎಲ್ಲ ಗಬ್ಬೆಬ್ಬಿಸ್ಬಿಟ್ಟಿಯಲ್ಲ. ಅದೇ ಮತ್ತೆ ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಬಿಡು. ಆಗ್ಲೇ ನನಗ್ ತಲೆನೋವ್ತಾ ಇದೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡು ಅಂದ್ರೆ ಏನಂದೆ? ತಲೆನೋವಿಗೆ ಮಸಾಜ್ ಮಾಡಬಾರ್ದು, ಮಾತ್ರೆ ತಿನ್ನು ಅಂತ ಹೇಳ್ದೆ. ಅದೇ ಅಮ್ಮನ್ ತಲೆನೋವು ಅಂದ್ರೆ ಏನು? ಎಣ್ಣೆ ಹಚ್ಚದಂತೆ, ಮಸಾಜ್ ಮಾಡೋದಂತೆ. ಆಗ್ಬೇಕಾಗಿದ್ದೆ ನಿನ್ಗೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತೀಯಾ? ಹಲೋ, ನ್ಯಾಯ ಎಲ್ರಿಗೂ ಒಂದೇ. ಆದ್ರೆ ನಿನಗಿಂತ ಜಾಸ್ತಿ ನನ್ನ ಅವಶ್ಯಕತೆ ಅತ್ತೆಗಿದೆ, ಅತ್ತೆ ಅವಶ್ಯಕತೆ ನನಗಿದೆ. ನಾವಿಬ್ರು ಚೆನ್ನಾಗಿದ್ರೆ ನಿನ್ ಲೈಫು ಚೆನ್ನಾಗಿರುತ್ತೆ, ತಿಳ್ಕೋ. ಅದಕ್ಕೇನಾ 3 ಹೊತ್ತು ಅತ್ತೆ 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 ಅಂತ ಅವ್ರ ಹಿಂದೆ ಹೋಗ್ತಾ ಇರೋದು? ಬರೀ ಅತ್ತೆಯಿಂದನೇ ಹೋದ್ರೆ ಈ ಗಂಡ ಯಾವ ಲೆಕ್ಕನೂ ಅಲ್ವಾ ನಿನ್ಗೆ? ಯಾವನಯ್ಯ ನೀನು? ಅತ್ತೆ ಸೊಸೆ ಚೆನ್ನಾಗಿರ್ತಾರೆ ಅಂದ್ರೆ ಹೆಂಗಾಡ್ತೀಯಲ್ಲ, ಸಪೋರ್ಟ್ ಮಾಡ್ಬೇಕು ನೀನು. ನೋಡು ಸತ್ಯ, ನೀ ನನ್ನ ಹೆಂಡತಿ ಅಂದ್ರೆ ನನ್ನ ಅರ್ಧಾಂಗಿ. ಸೊ ನಿನ್ ಟೈಮಲ್ಲಿ ನನ್ಗೂ ಪಾಲಿದೆ, ಅದನ್ನ ಅರ್ಥ ಮಾಡ್ಕೋ. ಏನೋ ನಾನು ನಿನ್ ಹಿಂದಿಂದೇನೆ ಬರ್ತಾ ಇರ್ತೀನಿ ಅಂತ ಪೋಸ್ ಕೊಡ್ತೀಯಾ, ಆಟ ಆಡಿಸ್ತೀಯಾ? ಯಾವನ ಇವನು ಕತೆ ಕುಯ್ಕೊಂಡು ಕೂತವನೆ. ವಿಷಯಕ್ಕೆ ಬಾರು. ಏನ್ ವಿಷಯ? ಅದು ನಾನು ಹೇಳಲ್ಲ, ಅವನು ಹೇಳ್ತಾನೆ. ಅಮೂಲ್ ಬೇಬಿ, ಏನ್ ವಿಷಯ? ಅಲ್ಲ, ನೀನ್ ಅತ್ತೆ ರೂಮಿಗೆ ಯಾಕೆ ಬಂದಿದೆ? ನಿನ್ನನ್ನು ಹುಡ್ಕೊಂಡೇ ಬಂದಿದೆ ಸತ್ಯ. ನನ್ನನ್ನು ಹುಡ್ಕೊಂಡ್ ಬಂದಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇ ಯಾಕೆ ಬಂದಿದ್ದೆ? ಹಬ್ಬ ಸದ್ಯ ನೀವಾದ್ರೂ ವಿಷಯಕ್ಕೆ ಬಂದ್ರಲ್ಲ, ಈಗಾದ್ರೂ ಹೇಳು.
ಧೀರ ಧೀರ ಧೀರೋ ಧೀರೋ ಈ ಸುಲ್ತಾನ ಸತ್ಯ ಅದು ಅದು ಅದೇ ಅದು ವಿಷಯ ಏನು ಅಂದ್ರೆ ಏನೂ ಇಲ್ಲ ನಾನು ನಿನ್ಗೆ ಹೇಳಲ್ಲ. ಅಮೂಲ್ ಬೇಬಿ ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನಾನು ಅತ್ತೆ ಮನ್ಸ್ ಗೆಲ್ಲೋದಕ್ಕೆ ಏನೇನೇನೋ ಮಾಡಿ ಸೈಕಲ್ ಹೊಡಿತಿದ್ದೀನಿ, ಆದ್ರೆ ನೀನು ಎಲ್ಲ ಹಾಳು ಮಾಡ್ಬಿಟ್ಟೆ. ಅತ್ತೆಗೆ ನನ್ನ ಮೇಲೆ ಇನ್ನೂ ಕೋಪ ಬರೋ ತರ ಮಾಡಿದೆ. ಅಮೂಲ್ ಬೇಬಿ ನೀನು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ, ಮ್ಯಾಟ್ರ್ ಏನು ಅಂತ ಹೇಳ್ತೀಯೋ ಇಲ್ವೋ? ಹೇಳೋ ಹೇಳೋ, ಇದಕ್ಕಿನ್ನ ಒಳ್ಳೆ ಅವಕಾಶ ಸಿಗಲ್ಲ ನಿನ್ಗೆ, ಹೇಳ್ಬಿಡು. ಹೇಳೋದಾದ್ರೆ ಹೇಳು, ನನಗ್ ತಾಳ್ಮೆ ಇಲ್ಲ. ನಾನು ಅತ್ತೆಗೆ ಸಮಾಧಾನ ಮಾಡ್ಬೇಕೀಗ. ಹೇಳ್ತೀನಿ ಸತ್ಯ ಅದು ಏನು ಆಕಾಬಾಣ್, ನೀವು ಹಿಂಗೆಲ್ಲ ಅವನ ಮೇಲೆ ಕೂಗಾಡಿದ್ರೆ ಅವ್ನ ಭಯ ಬೀಳಲ್ವಾ ಪಾಪ? ಒಂಚೂರು ಸಮಾಧಾನವಾಗಿ ಕೇಳಿ. ಆಯ್ತು, ಏನು ಏನ್ ವಿಷಯ? ನೀನ್ ಹಿಂಗೆಲ್ಲ ಕೇಳಿದ್ರೆ ನನ್ ಕೈಲಿ ಹೇಳಕ್ ಆಗಲ್ಲ, ಭಯ ಆಗುತ್ತೆ. ಯೋ ಪುಣ್ಯಾತ್ಮ, ಏನೇ ನಿನ್ ಪ್ರಾಬ್ಲಮ್? ಅಮೂಲ್ ಬೇಬಿ ಈಗೇನ್ ಹೇಳ್ತೀಯಲ್ಲ, ನಾನು ಹೋಗ್ಲಾ? ಆಕಾಬಾಣ್, ಅವನು ಅಪ್ಪ ಆಗ್ಬೇಕಂತೆ, ನೀವೊಂದು ಮಗು ಎತ್ಕೊಡ್ಬೇಕಂತೆ, ಅಷ್ಟೇ ವಿಷಯ. ಏನಂದೆ? ಅಪ್ಪ ಆಗ್ಬೇಕಂತೆ. ನಿನ್ಗೆ ಹೆಲ್ಪ್ ಮಾಡಕ್ ಬಂದ್ರೆ ನನ್ಗೆ ಬಿತ್ತಲ್ಲೋ. ಈಗ ತಾನೇ ನಾನು ಸತ್ಯಂಗ್ ಸಹಾಯ ಮಾಡ್ದೆ. ಅವಳು ಹೇಗಾಡ್ತಾ ಇದ್ದಾಳೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ವೇನೋ? ಅದೇನೇನ್ ಬೇಕು ನೀವೇ ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ. ಪಾಮಿ ಲೇ, ಮನೆ ಕರ್ಸಿ ಐಡಿಯಾ ಕೇಳಿ ಹೆಂಡತಿಗೆಲ್ಲ ಹೊಡಿಸ್ತೇನೋ ಮಿತ್ರದ್ರೋಹಿ. ನಿನಗಿಂತ ಡಬ್ಬ ಐಡಿಯಾ ಕೊಡ್ತಾ ಇದ್ದಿದ್ದು ಇವನೇನಾ? ಮಗು ಬೇಕಾ ನಿನಗೆ? ಬೇಡ್ವಾ? ಅದ್ರಲ್ಲಿ ಏನ್ ತಪ್ಪು? ಅಲ್ಲ, ಅವಾಗಾದ್ರೂ ನೀನ್ ನಂತೆ ಟೈಮ್ ಸ್ಪೆಂಡ್ ಮಾಡ್ತೀಯ ಅಂತ. ನೋಡು ಸತ್ಯ, ಇವಾಗ ನಾನು ನೀನು ಮಗು ಮಾಡ್ಕೊಂಡು ಅಮ್ಮನ್ ಕೇಳಿ ಕೊಟ್ರೆ ಮಗುನು ಬಿಸಿ, ಅಮ್ಮನೂ ಬಿಸಿ, ಆಮೇಲೆ ನೀನ್ ನನಗ್ ಫ್ರೀ ಆಗಿ ಸಿಗ್ತ್ಯಾ ಅಂತ. ಓಹೋ, ಇದು ಪಂಚವಾರ್ಷಿಕ ಯೋಜನೆ. ಆಮೇಲೆ ಆಮೇಲೆ ಗೊತ್ತಿಲ್ಲ. ತಲೆ ಇದೆಯಾ ನಿನಗೆ? ನಮ್ಗೇನಾದ್ರೂ ಮಗು ಆದ್ರೆ ಅವಾಗ ನಾನು ಅತ್ತೆ ಮಗು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಆಗ ನನ್ನ ಹತ್ರ ಈಗಿರೋ ಅಷ್ಟು ಟೈಮು ಇರಲ್ಲ. ಅವಾಗ ಏನ್ ಮಾಡ್ತೀಯಾ? ಮತ್ತೆ ನೀನ್ ನನ್ನ ಜೊತೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಾಳ್ಮೆಯಿಂದ ಕಾಯ್ಬೇಕು. ನಾನು ಅತ್ತೆ ಒಂದಾದ್ರೆ ನಾನು ನೀನು ಒಂದಾದಾಗೆ ಅಮೂಲ್ ಬೇಬಿ. ನಾವು ಆಲ್ರೆಡಿ ಒಂದಾಗಿದ್ದೀವಲ್ಲ ಸತ್ಯ. ನಾವಂದ್ರೆ ಬರೀ ನಾನು ನೀನು ಅಷ್ಟೇ ಅಲ್ಲ ಅಮೂಲ್ ಬೇಬಿ, ಒಂದ್ ಸಂಸಾರ ಹಂಗ್ ನಡೆಯಲ್ಲ. ನಮ್ಮನೇಲಿ ನಾವು ಅಂದ್ರೆ ನಾನು, ನೀನು, ಸೀತಮ್ಮ, ರಾಯರು, ಚಿಕ್ಕತ್ತೆ, ಚಿಕ್ಕಮಾವ, ರಿತು, ಮಂಜ ಎಲ್ಲ ನಾವೆಲ್ಲ ಒಂದಾಗಿದ್ರೇನೆ ಇದು ಮನೆಯಾಗಿ ಉಳಿಯೋದು ಅಮೂಲ್ ಬೇಬಿ. ಇದರಲ್ಲಿ ಒಂದೇ ಒಂದ್ ಚಿಕ್ಕ ಬಿರುಕಿದ್ರು ನಾವು ನಾವಾಗಿರೋದಕ್ಕೆ ಸಾಧ್ಯ ಇಲ್ಲ. ಮನೇಲಿ ಎಲ್ರು ನನ್ನನ್ನ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ, ಸೀತಮ್ಮನ್ ಬಿಟ್ಟು. ನನ್ನ ಪ್ರಯತ್ನ ಸೀತಮ್ಮ ನನ್ನನ್ನು ಒಪ್ಕೋಬೇಕು ಅಂತ. ಸೀತಮ್ಮ ನನ್ನನ್ನು ಒಪ್ಕೊಂಡಿಲ್ಲ ಅಂದ್ರೆ ನಾನು ಈ ಮನೇಲಿ ನನಗೆ ಅರ್ಥ ಆಗಲ್ಲ ಅಮೂಲ್ ಬೇಬಿ. ನೀನ್ ಹೇಳೋದು ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನನಗೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಇರುತ್ತಲ್ಲ ಸತ್ಯ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗೂ ಸೀತಮ್ಮು ಏನ್ ಸಂಬಂಧ ಅಂತ ಯಾವನೋ ಕೇಳದ್ನಂತೆ. ಹಾಗಾಯ್ತು ನಿನ್ ಕತೆ. ಹೋಗಿ ಹೋಗಿ ನಿನ್ ಮುಂದೆ ನಾನು ಇಷ್ಟೊತ್ತು ಪೀಪಿ ಓದದ್ನಲ್ಲ, ನನ್ ಕರ್ಮ. ಹೆಂಡತಿಗೆ ಸಪೋರ್ಟ್ ಮಾಡೋ ಗಂಡ ಸಿಗೋದಕ್ಕೂ ಹೆಂಡತಿ ಪುಣ್ಯ ಮಾಡಿರ್ಬೇಕಂತೆ, ನಾನ್ ಮಾಡಿಲ್ವಲ್ಲ. ಹೋಗು ಹೋಗು, ನೀನ್ ನನಗೆ ಟೈಮ್ ಕೊಡೋವರೆಗೂ ನಾನು ಈ ತರ ಪ್ರಯತ್ನ ಮಾಡ್ತಾನೆ ಇರ್ತೀನಿ.
ನನ್ನ ಕಷ್ಟ ಅರ್ಥನೇ ಆಗಲ್ವಲ್ಲ ಸತ್ಯ. ಅಕ್ಕ ಪ್ಲೀಸ್ ಅಕ್ಕ, ನೀನು ಅಳ್ಬೇಡ. ನೀನು ಈ ರೀತಿ ಅಳ್ತಿದ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ಹಳದೆ ಇನ್ನೇನೇ ಮಾಡಲಿ ಊರ್ಮಿಳ, ಇದ್ದು ಒಬ್ಬ ಮಗನು ನನ್ನನ್ನು ಕಾಲ್ ಕಸ ಮಾಡೋದ. ಇಲ್ಲ ಅಕ್ಕ, ಕಾರ್ತಿ ಆ ರೀತಿ ಮಾಡೋನಲ್ಲ. ಇವತ್ತೆಲ್ಲ ನಮ್ಮ ಕಣ್ಮುಂದೆ ನಡೀತಲ್ವೇ, ಆದರೂ ಹೀಗೆ ಮಾತಾಡ್ತೀಯ ನೀನು? ಹೇಗೆ ಅವ್ರನ್ನ ವಹಿಸ್ಕೊಂಡು ಬರ್ತೀಯ ನೋಡು. ಒಟ್ನಲ್ಲಿ ಮನೇಲಿ ನನಗೆ ಅಂತ ಯಾರೂ ಇಲ್ಲ. ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ. ಅಯ್ಯೋ ಅಕ್ಕ, ನಾನು ಆ ರೀತಿ ಹೇಳಿಲ್ಲ. ನಮ್ಮ ಕಾರ್ತಿ ಯಾವತ್ತಿಗೂ ನಿನ್ನ ಬಿಟ್ಕೊಡೋದಿಲ್ಲ ಅಂದೆ ಅಷ್ಟೇ. ಅದಕ್ಕೆ ಅಲ್ವಾ ನನ್ನನ್ನು ಬೈದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗಿದ್ದು. ಇಲ್ಲ ಊರ್ಮಿಳ, ಬದಲಾಗ್ಬಿಟ್ಟ ನನ್ನ ಮಗ. ಅವನಿಗೆ ಅವಳೇ ಹೆಚ್ಚಾಗಿ ಹೋಗ್ಬಿಟ್ಲು. ಇಲ್ಲ ಅಕ್ಕ. ಊರ್ಮಿಳ, ನಮ್ಮನೇಲಿ ನಾವು ನೆಮ್ಮದಿಯಾಗಿ ಕೂತ್ಕೊಂಡು 4 ಮಾತು ಆಡೋ ಹಾಗಿಲ್ಲ ನೋಡು. ಎಲ್ಲ ಕಡೆ ಜನ ಜನ ಜನ. ಚಿಕ್ಕತ್ತೆ, ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಹೇಳಿ ಚಿಕ್ಕತ್ತೆ. ಏನೋ ಅತ್ತೆ ಸೇವೆ ಮಾಡಿ ಅವ್ರ ಮನ್ಸನ್ನ ಗೆಲ್ಲೋಣ ಅಂತ ಅಂದ್ಕೊಂಡೆ. ಗಂಡ ಅನ್ನಿಸ್ಕೊಂಡವನು ನನ್ಗೆ ಅದಕ್ಕೂ ಸಪೋರ್ಟ್ ಮಾಡಲ್ಲ. ನನ್ ಗೋಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ. ಮನೆ ಸೊಸೆ ಸೊಸೆ ಥರ ಇದ್ದಿದ್ರೆ ಈ ಗೋಳು ಅವಳಿಗೆ ಯಾಕೆ ಬರ್ತಿತ್ತು ಅಂತ ಕೇಳು ಊರ್ಮಿಳ. ಸೊಸೆ ತರ ಇಲ್ಲ ಅಂತ ಹೇಳಿದಕ್ಕೆ ತಾನೆ ಸೊಸೆ ಆಗೋದಕ್ಕೆ ಪ್ರಯತ್ನ ಪಡ್ತಿರೋದು. ಅದಕ್ಕೆ ಮನೆಯವರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಚಿಕ್ಕತ್ತೆ? ಸೊಸೆ ಆದವಳು ಅತ್ತೆ ಹಿಂಸೆ ಕೊಡೋದು ಅಷ್ಟೇ ಅಲ್ಲ, ಮನೆಯವ್ರಿಗೆ ಏನ್ ಬೇಕು ಏನ್ ಬೇಡ ಅದನ್ನ ತಿಳ್ಕೋಬೇಕು. ಚಿಕ್ಕತ್ತೆ, ಅದನ್ನ ತಾನೇ ಇಷ್ಟು ದಿನ ನಾನು ಮಾಡಿದ್ದು. ಸತ್ಯ ಕ್ಯಾರೆಕ್ಟರ್ ಅದಲ್ಲ ಅಂದ್ರೂ ಅತ್ತೆಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೂ ವರ್ಕೌಟ್ ಆಗ್ಲಿಲ್ಲ. ಊರ್ಮಿಳ, ಈಗಿನವ್ರಿಗಂತೂ ತಾಳ್ಮೆ ಅನ್ನೋದ್ರ ಗಂಧ ಗಾಳಿನೂ ಗೊತ್ತಿರಲ್ಲ ಕಣೆ. ಅಷ್ಟೇ ಯಾಕೆ, ಅದ್ರ ಅ ಆ ಇ ಅದೂ ಗೊತ್ತಿಲ್ಲ ನೋಡು.